ಬೆಂಗಳೂರು ಅಂದ್ರೆ ಟ್ರಾಫಿಕ್, ಬಿಲ್ಡಿಂಗ್ಸ್ ಮತ್ತು ಬ್ಯುಸಿ ಲೈಫ್ ಮಾತ್ರ ಅಂತ ಅಂದುಕೊಂಡಿದ್ದೀರಾ? ಆದ್ರೆ ಇದೇ ಬೆಂಗಳೂರಿನ ಮಧ್ಯದಲ್ಲಿ ಪ್ರಕೃತಿಯ ಜೊತೆ ಸ್ವಲ್ಪ ಸಮಯ ಕಳೆಯಲು ಸಿಗುವ ಒಂದು ಅದ್ಭುತ ಜಾಗ, ಅದೇ ನಮ್ಮ ಲಾಲ್ಬಾಗ್ ಬಾಟನಿಕಲ್ ಗಾರ್ಡನ್. ಲಾಲ್ಬಾಗ್ ಒಳಗೆ ಕಾಲಿಟ್ಟ ತಕ್ಷಣವೇ ಇಲ್ಲಿ ಇರೋ ಗ್ರೀನರಿ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ ನಮ್ಮ ಅಟೆನ್ಷನ್ ಸೆಳೆಯುತ್ತೆ. ಆದ್ರೆ ಇವತ್ತು ನಮ್ಮ ಗಮನ ಸೆಳೆದಿದ್ದು ಈ ಸಾಮಾನ್ಯ ಗಾರ್ಡನ್ ಅಲ್ಲ, ಇಲ್ಲಿರುವ ಈ ಬಿದಿರಿನಿಂದ ತಯಾರಿಸಿದ ಆನೆಗಳ ಕಲಾಕೃತಿ. ದೂರದಿಂದ ನೋಡಿದ್ರೆ ನಿಜವಾದ ಆನೆ ನಿಂತಿದೆಯೇನೋ ಅನಿಸುವಷ್ಟು ರಿಯಲಿಸ್ಟಿಕ್ ಆಗಿದೆ. ಈ ಆನೆಗಳನ್ನು ಹತ್ತಿರದಿಂದ ನೋಡಿದಾಗ ಇನ್ನೂ ಅಮೇಜಿಂಗ್ ಅನಿಸುತ್ತೆ. ಬಿದಿರಿನಂತಹ ನ್ಯಾಚುರಲ್ ಮೆಟೀರಿಯಲ್ ಬಳಸಿ ಆನೆಯ ದೇಹದ ಶೇಪ್, ಕಾಲುಗಳು, ಸೊಂಡಿಲು ಮತ್ತು ಇಡೀ ಸ್ಟ್ರಕ್ಚರ್ ತುಂಬಾ ಕ್ರಿಯೇಟಿವ್ ಆಗಿ ಮಾಡಲಾಗಿದೆ. ಪ್ರತಿಯೊಂದು ಆಂಗಲ್ ನಿಂದ ನೋಡಿದಾಗಲೂ ಬೇರೆ ಬೇರೆ ಡೀಟೇಲ್ ಕಾಣಿಸುತ್ತದೆ. ಪ್ರಕೃತಿ ಮತ್ತು ಕಲೆಯನ್ನು ಒಂದೇ ಜಾಗದಲ್ಲಿ ಕಂಬೈನ್ ಮಾಡಿದಂತಿದೆ. ಇಲ್ಲಿರುವ ಡೀಟೇಲ್ಸ್ ನೋಡಿದ್ರೆ ಇದನ್ನು ತಯಾರಿಸಲು ಎಷ್ಟು ಪೇಷನ್ಸ್ ಮತ್ತು ಹಾರ್ಡ್ ವರ್ಕ್ ಬೇಕಾಗಿರಬಹುದು. ಹತ್ತಿರದಿಂದ ನೋಡಿದಾಗ ಪ್ರತಿಯೊಂದು ಬ್ಯಾಂಬೋ ಪೀಸ್ ಅನ್ನು ಎಷ್ಟು ಕೇರ್ಫುಲ್ ಅರೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫೋಟೋಗ್ರಫಿ ಮತ್ತು ವಿಡಿಯೋ ಮಾಡೋಕೆ ಕೂಡ ಇದು ಒಂದು ಸೂಪರ್ ಸ್ಪಾಟ್. ಇಲ್ಲಿ ಮಕ್ಕಳು, ಕುಟುಂಬಗಳು ಮತ್ತು ವಿಸಿಟರ್ಸ್ ಎಲ್ಲರೂ ಈ ಕಲಾಕೃತಿಯನ್ನು ಎಂಜಾಯ್ ಮಾಡ್ತಾ ಇರೋದನ್ನ ನೋಡಬಹುದು. ಲಾಲ್ಬಾಗ್ಗೆ ಬಂದಾಗ ಸಾಮಾನ್ಯವಾಗಿ ಫ್ಲವರ್ಸ್ ಮತ್ತು ಪ್ಲಾಂಟ್ಸ್ ನೋಡ್ತೀವಿ, ಆದರೆ ಇಂತಹ ಯೂನಿಕ್ ಇನ್ಸ್ಟಾಲೇಷನ್ಸ್ ಸಿಕ್ಕಾಗ ನಮ್ಮ ವಿಸಿಟ್ ಇನ್ನಷ್ಟು ಮೆಮೊರೇಬಲ್ ಆಗಿರುತ್ತೆ. ನನಗೆ ಪರ್ಸನಲಿ ಈ ಎಲಿಫೆಂಟ್ ಇನ್ಸ್ಟಾಲೇಷನ್ ತುಂಬಾ ಇಷ್ಟ ಆಯಿತು. ಇದರ ಮುಂದೆ ನಿಂತು ಒಂದು ಫೋಟೋ ಅಥವಾ ವಿಡಿಯೋ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲಾಲ್ಬಾಗ್ ಟ್ರಿಪ್ನ ಒಂದು ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತದೆ. ನಿಮಗೂ ಇಂತಹ ಬ್ಯೂಟಿಫುಲ್ ಪ್ಲೇಸಸ್ ಮತ್ತು ಬೆಂಗಳೂರಿನ ಹೈಡನ್ ಅಟ್ರಾಕ್ಷನ್ಸ್ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ಎಕ್ಸ್ಪ್ಲೋರಿಂಗ್.